ಈ ಚಿತ್ರ ನೀವು ನೋಡ್ದಂಗೆ ನಮ್ಮ ತಂಡ ತುಂಬ ಚಿಕ್ಕದು. ಇಷ್ಟೇ ನಮ್ಮ ತಂಡ. ಈ ತಂಡದಲ್ಲಿ ಎಲ್ಲರೂ ನಾವು ಫಸ್ಟ್ ಟೈಮರ್ಸ್. ನಾವು ಎಲ್ಲರದು ಮೊದಲನೇ ಬಾರಿಯ ಪ್ರಯತ್ನದಲ್ಲಿ ಮಾಡಿರೋ ಚಿತ್ರ ಇದು. ಚಿತ್ರದ ಸಾರಾಂಶ ನಮ್ಮ ಡೈರೆಕ್ಟರ್ ಹೇಳ್ದಂಗೆ, ಈ ಸಾರಂಗಿ ಎಂಬುದು ಒಂದು ನಾವು ನಮ್ಮ ಸಮಾಜದಲ್ಲಿ ನಾವು ದಿನ ಬೆಳಗಾದ್ರೆ ಒಂದು ಮುಖವಾಡ ಧರಿಸ್ತಾನೆ ಇರ್ತೀವಿ. ನಮ್ಮ ತಂದೆ ತಾಯಂದ್ರ ಮುಂದೆ ಒಂದು ಮುಖವಾಡ, ಸ್ಕೂಲ್ಗೆ ಹೋದಾಗ ಒಂದು ಮುಖವಾಡ, ಕಾಲೇಜ್ಗೆ ಹೋದಾಗ ಒಂದು ಮುಖವಾಡ, ಹಾಗೆ ಕೆಲ್ಸಕ್ಕೆ ಹೋದಾಗ ಇನ್ನೊಂದು ಮುಖವಾಡ. ಈ ತರ ಮುಖವಾಡ ಹಾಕಿನೇ ನಾವು ಜೀವನ ನಡೆಸ್ತಾ ಇರ್ತೀವಿ. ಬಟ್ ನಿಮಗೆ ಒಂದು ಸನ್ನಿವೇಶ ಸಿಕ್ಕಿದಾಗ, ಸನ್ನಿವೇಶದಲ್ಲಿ ನಿಮ್ಮನ್ನ ಯಾರು ಜಡ್ಜ್ ಮಾಡಕ್ ಯಾರು ಇಲ್ಲದೇ ಇದ್ದಾಗ, ಆ ಸನ್ನಿವೇಶದಲ್ಲೂ ನಿಮ್ಮ ಮೌಲ್ಯಗಳನ್ನ ನೀವು ಉಳಿಸ್ಕೋತೀರ. ಆ ಸನ್ನಿವೇಶ ಬಂದಾಗ ನೀವು ಹೆಂಗೆ ಅದನ್ನ ಆ ಪರೀಕ್ಷೆಗಳನ್ನ ಪಾರ್ ಮಾಡ್ತೀರಾ ಅನ್ನೋದೇ ನಮ್ಮ ಸಾರಂಗಿಯ ಸಾರಾಂಶ. ಇನ್ನ ಹೆಚ್ಚು ಏನು ಹೇಳಿದೆ ನಾನು, ನಮ್ಮ ಲೀಡ್ ಆಕ್ಟ್ರೆಸ್ ಶ್ವೇತಾ ಅವರು ಮಾತಾಡಿದ್ದು. ಇದು ಶುರುವಾಗಿದ್ದು ಅಕ್ಟೋಬರ್ 2023 ಶುರು ಮಾಡಿದ್ದು ನಾವು. ಸ್ವಲ್ಪ ಎಡಿಟಿಂಗ್ ಟೇಬಲ್ ಅಲ್ಲಿ ಸ್ವಲ್ಪ ದಿನ ಮಾಡಿದ್ವಿ ನಾವು, ಯಾಕಂದ್ರೆ ನಮ್ಮ ಚಿಕ್ಕ ಟೀಮ್ ಅಲ್ವಾ ನಮ್ದು. ಪ್ಲಸ್ ನಮ್ಮ ಡೈರೆಕ್ಟರ್ ಹ್ಯೂಸ್ಟನ್ ಟೆಕ್ಸಸ್ ಅಲ್ಲಿ ಇರೋದು. ಸೊ ಅವ್ರಿಗೆ ನಾನು ಅಲ್ಲೇ ಇದ್ದಿದ್ದು, ಹ್ಯೂಸ್ಟನ್ ಟೆಕ್ಸಸ್ ಇಂದ ನಾನು ಬಂದಿದ್ದು. ಬಟ್ ನಾನು ಇವಾಗ ಇಲ್ಲೇ ವಾಸಿಸ್ತಾ ಇದ್ದೀನಿ. ಬಟ್ ಅಲ್ಲಿದ್ದಾಗ ಅಲ್ಲಿ ನಾವು ಇದನ್ನ ಕನ್ಸೆಪ್ಷಲೈಸ್ ಮಾಡಿದ್ದು, ಕಥೆನ ಕನ್ಸೆಪ್ಷಲೈಸ್ ಮಾಡಿ ಇಲ್ಲಿ ಮಾಡಿದ್ವಿ. ಅಕ್ಟೋಬರ್ ಆದಮೇಲೆ ಡಿಸೆಂಬರ್ ತನಕ ಶೂಟಿಂಗ್ ಮಾಡಿದ್ವಿ. 2024 ಎಡಿಟಿಂಗ್ ಅಲ್ಲಿ ಹೋಯ್ತು. ಎಡಿಟಿಂಗ್ ಆದಮೇಲೆ ನಮ್ಮ ಇಲ್ಲಿ ಸಿನಿಮಾಟೋಗ್ರಾಫರ್ ಅವರು ಮತ್ತೆ ಸೌಂಡ್ ಡಿಸೈನರ್ಸ್ ಎಲ್ಲ ಹೆಲ್ಪ್ ಮಾಡಿ ಇವಾಗ ನಾವು ರಿಲೀಸ್ ಮಾಡ್ತೀವಿ. ನಂದು ಹ್ಯೂಸ್ಟನ್ ಟೆಕ್ಸಸ್ ಅಲ್ಲಿ ನಂದು ಒಂದು ಕನ್ನಡ ಥಿಯೇಟರ್ ಗ್ರೂಪ್ ಇದೆ, ನಂದೆ ಒಂದು ಇಂಗ್ಲೀಷ್ ಥಿಯೇಟರ್ ಗ್ರೂಪ್ ಇದೆ. ಎರಡರಲ್ಲೂ ನಾನು ಅಲ್ಲೇ ಆಕ್ಟಿಂಗ್ ತರಬೇತಿ ಪಡ್ಕೊಂಡು ಅಲ್ಲೇ ನಾನು ಆಕ್ಟಿಂಗ್ ಮಾಡಿ ಅಲ್ಲಿ ಡಿರೆಕ್ಷನ್ ಮಾಡ್ತಾ ಇದ್ದೆ ನಾನು ಥಿಯೇಟರ್ ಅಲ್ಲಿ. ಬಟ್ ಮೂವಿ ಇದು ನನ್ನ 2ನೇ ಚಿತ್ರ. ನಾನು ಇಬ್ರೇ, ಹೌದು, ಇಡೀ ಸಿನಿಮಾದಲ್ಲಿ ಇಬ್ರೇ ಪಾತ್ರ. ಹೌದು ಹೌದು. ಹಾರರ್ ಗಿಂತ ನಾನು ಮಿಸ್ಟಿಕ್ ಥ್ರಿಲ್ಲರ್ ಅಂತ ಹೇಳ್ತೀನಿ. ಮಿಸ್ಟಿಸಿಸಮ್ ಅಲ್ಲಿ ಬರುತ್ತೆ ಇದು. ಸ್ವಲ್ಪ ಹಾರರ್ಗಿಂತ ಹೇಳಕ್ಕಿಂತ ನಾನು ಯಾರಿಗೂ ಹೆದರ್ಸಕ್ಕೆ ಇಷ್ಟ ಇಲ್ಲ ಹಾರರ್ ಅಂತ ಹೇಳಿ. ಬಟ್ ಇಟ್ಸ್ ಇನ್ ದ ಜಾನ್ರ್ ಆಫ್ ಬೀಯಿಂಗ್ ಅ ಥ್ರಿಲ್ಲರ್. ಸೊ ನಮ್ಮ ಡೈರೆಕ್ಟರ್ದು ಇದು ಒಂದು ಪರ್ಸನಲ್ ಆಗಿ ನಡೆದಿರೋ ಅವರು ಮೈಸೂರಲ್ಲಿ ಮತ್ತೆ KR ನಗರದಲ್ಲಿ ಇದ್ದಾಗ ಅವರ ಸ್ನೇಹಿತರು ಹೇಳಿದ ಘಟನೆ ಮೇಲೆ ಇಟ್ಕೊಂಡು, ಆಮೇಲೆ ಒಂದು ವ್ಯಾಲ್ಯೂ ಬೇಸ್ಡ್ ಮೂವಿ ಮಾಡಬೇಕು ಅಂದ್ರೆ ಮ್ಯಾನ್ ಇಸ್ ಡ್ರಿವನ್ ಬೈ ವ್ಯಾಲ್ಯೂಸ್ ಅನ್ನ ಆ ಗುರಿ ಇಟ್ಕೊಂಡು, ಆ ವ್ಯಾಲ್ಯೂಸ್ ಡಿಸ್ಟ್ರಾಯ್ ಡಿಮಾಲಿಷ್ ಆದ್ರೆ ಏನ್ ಮಾಡ್ತಾರೆ ಅನ್ನೋದು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮಾಡಿರೋ ಚಿತ್ರ ಇದು. ಹೌದು ಹೌದು ಸರ್, ಹೌದು 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 ತಿಳ್ಕೊಂಡಿದ್ದಾರೆ. ಹೌದು ಹೌದು, ರಿಸರ್ಚ್ ವರ್ಕ್ ತುಂಬಾ ನಡೆದಿದೆ. ನಾವು ಈ ಐಡಿಯಾ ಶುರು ಮಾಡಿದ್ದು ನಾನು ಮತ್ತೆ ಜಗದೀಶ್ ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ನಾವು 2021 ಸೊ 2021 23 ತನಕ ಇದು ಕತೆ ಬರೀ ಸ್ಟೋರಿ ಬೋರ್ಡಿಂಗು ಮತ್ತೆ ಕತೆ ನಾವು ಬ್ಯಾಕ್ ಅಂಡ್ ಫೋರ್ತ್ ನಾನು ಅವರು ಐಡಿಯಾಸ್ ತುಂಬಾ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ 2 3 4 ವರ್ಷನ್ ಆದ್ಮೇಲೆ ರಿವಿಷನ್ ಆದ್ಮೇಲೆ ನಾವು ಓಕೆ ಇವಾಗ ಕತೆ ಒಂದು ಹಂತಕ್ಕೆ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ಶುರು ಮಾಡಿದ್ವಿ ಕ್ಯಾಸ್ಟಿಂಗ್ ಎಲ್ಲ. ಸೊ ಇವಾಗ ನಾವು ಇದು ಪ್ರೆಸ್ ಮೀಟ್ ಆದ್ಮೇಲೆ ಇವತ್ತು ಸಾಯಂಕಾಲ ನಾವು ಪ್ರೈವೇಟ್ ಸ್ಕ್ರೀನಿಂಗ್ ಇಟ್ಕೊಂಡಿದ್ದೀವಿ. ಮುಗಿಸಿದ ತಕ್ಷಣ ಸೆಪ್ಟೆಂಬರ್ ಅಲ್ಲಿ 2ನೇ ವಾರದಲ್ಲಿ US ಅಲ್ಲಿ ಟೆಕ್ಸಸ್ ಅಲ್ಲಿ ರಿಲೀಸ್ ಆಗ್ತಾರೆ. ಮೊದಲು ಅಕ್ಟೋಬರ್ ಅಲ್ಲಿ ಇಲ್ಲಿ ಒಂದು ಸುಧೀಂದ್ರ ವೆಂಕಟೇಶ್ ಸರ್ ಹೇಳ್ದಂಗೆ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಇಟ್ಕೊಂಡಿದ್ದೀವಿ ಜರ್ನಲಿಸ್ಟ್ಗೆ. ಅಕ್ಟೋಬರ್ ಅಲ್ಲಿ ಪತ್ರಕರ್ತರು ಮಿತ್ರರು ನೀವೆಲ್ಲ ಬರಬೇಕು. ಅಕ್ಟೋಬರ್ ಅಲ್ಲಿ ಇಟ್ಕೊಂಡಿದ್ವಿ. ಅದಾಗಿ 2 ದಿನಕ್ಕೆ ರಿಲೀಸ್ ಮಾಡ್ತಾ ಇದೀವಿ. ಸೊ ಇವಾಗ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತುಕತೆ ನಡೀತಾ ಇದೆ ಇವಾಗ. ಹೌದು, ಇದು ಆಲ್ರೆಡಿ ಬೂಸಾನ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದೆ. ಜಾಗರಣ್ ಅಂತ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮ್ದು ಪ್ರೆಸ್ಟೀಜಿಯಸ್ ಜಾಗರಣ್ ಇದೆಯಲ್ಲ, ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದೀವಿ. ಇವಾಗ ಇನ್ನ 3-4 ಫೆಸ್ಟಿವಲ್ಸ್ಗೆ ಖಂಡಿತ ಕಳಿಸ್ತಾ ಇದೀವಿ, ಸಬ್ಮಿಟ್ ಮಾಡ್ತಾ ಇದೀವಿ. ಇಲ್ಲ, ಇದು ಘಟನೆ ಇನ್ಸ್ಪಿರೇಷನ್ ತಗೊಂಡು ಇದನ್ನ ಎಕ್ಸ್ಟ್ರಾಪ್ಲೇಟ್ ಮಾಡಿದೀವಿ ಕಥೆಗಳನ್ನ. ಈ ತರ ಆದ್ರೆ ಹೆಂಗಿರುತ್ತೆ ಅಂತ ಚೆನ್ನಾಗಿ. ಇಲ್ಲ, ನಮ್ಮ ಡೈರೆಕ್ಟರ್ದೇ ಕಥೆ. ಅವರೇ ಬರೆದಿರೋ ಕಥೆ ಇದೆ. ಹೌದು, ನಾವು 1-2 ಮಾತು ನಮ್ಮ ಹೀರೋಯಿನ್ ಲೀಡ್ ಆಕ್ಟರ್ ಶ್ವೇತಾ ಅವರು ಮಾತಾಡಲಿ. ಅಲ್ಲ ಸೊ ಇದು ನಾನು ಜಾಸ್ತಿ ಹೇಳಿದ್ರೆ ಇದು ಕಥೆ ಹೇಳ್ದಂಗೆ ಆಗುತ್ತೆ. ಬಟ್ ಹೇಳ್ತೀನಿ, ವಾದ್ಯದ ಹೆಸರು ಅಂತ
ಇರ್ಬೋದು. ಬಟ್ ಇದ್ರ ಕಥೆನಲ್ಲಿ ಸ್ವಾರಸ್ಯವಾದ ಏನು ಅಂದ್ರೆ, ಒಂದು ಸಾರಂಗಿ ಬೆಟ್ಟ ಅಂತ ಒಂದು ಬರುತ್ತೆ. ಆ ಬೆಟ್ಟದಿಂದ ಏನ್ ಕಥೆ, ಆ ಕಥೆಯಲ್ಲಿ ಲೀಡ್ ಆಕ್ಟ್ರೆಸ್ ಹೆಂಗ್ ಬರ್ತಾಳೆ, ಈ ಲೀಡ್ ಆಕ್ಟರ್ ಹೆಂಗ್ ಬರ್ತಾನೆ, ಅದ್ರ ಬಗ್ಗೆ ಆಧಾರಿತವಾಗಿದ್ದು. ಸೊ ಸಾರಂಗಿ ಅನ್ನೋದು ಒಂದು ಬೆಟ್ಟದ ಹೆಸರು. ಅದರಲ್ಲಿ ಅದು ಆ ಬೆಟ್ಟ ತುಂಬಾ ಪ್ರಾಮಿನೆಂಟ್ ಆಗಿ ಚಿತ್ರದಲ್ಲಿ ಹಲವಾರು ಸಲ ರೆಫರ್ ಮಾಡ್ತಾನೆ ಇರ್ತಾರೆ, ರೆಫರೆನ್ಸ್ ಆಗ್ತಾನೆ ಇರುತ್ತೆ. ಸೊ ಇನ್ನೇನಾದ್ರೂ ಎಕ್ಸ್ಟ್ರಾ ಹೇಳಿದ್ರೆ ನಾನು ಕತೆ ಹೇಳ್ದಂಗಾಗತ್ತೆ ಸರ್. ಇದು 1 hour 55 minutes ಬರುತ್ತೆ ಸರ್. ಹೌದು ಹೌದು ಸರ್, ಹೌದು ಖಂಡಿತ. ಇಬ್ರು ಥಿಯೇಟರ್ ಬೇಸ್ಡ್ ಆಕ್ಟರ್ ಸರ್ ನಾವು, ಪ್ಲಸ್ ನಮ್ದು ಒಳ್ಳೆ ಟೀಮ್ ಇದೆ. ಸೊ ನಮಗನ್ಸಿರಂಗೆ ಒಳ್ಳೆ ಚಿತ್ರ ಬಂದಿದೆ, ಒಳ್ಳೆ ಕಥೆ ಇದೆ. ಇದಕ್ಕೆ ಎಲ್ಲದಕ್ಕಿಂತ ಆಕ್ಟರ್ಸ್ಗಿಂತ ಕಥೆನೇ ಇದರಲ್ಲಿರೋ, ಇದರಲ್ಲಿ ದ ಫಲ್ಕ್ರಮ್ ಅಂತ ಹೇಳ್ತಾರಲ್ಲ, ದಿ ಸ್ಟೋರಿ ಹೋಲ್ಡ್ಸ್ ದ ಫಲ್ಕ್ರಮ್. ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಥೆ ನಿಮಗೆ ಬೋರ್ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಯಾಕಂದ್ರೆ ಕಥೆನೇ ಅಷ್ಟು ಸ್ವಾರಸ್ಯವಾಗಿದ್ದಾಗ ಆಕ್ಟರ್ಸ್ ಆ ಕಥೆಗೆ ಅಷ್ಟೇ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಪ್ಲಸ್ ನಾವು ಚೂಸ್ ಮಾಡಿರೋ ಲೊಕೇಶನ್ಸು, ಪ್ಲಸ್ ನಾವು ಚೂಸ್ ಮಾಡಿರೋ ಮ್ಯೂಸಿಕ್, ಅದಕ್ಕೆ ಎಲ್ಲ ಸೇರಿಸಿ ಹೊಂದಾಣಿಕೆ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ. ಸಾಂಗ್ಸ್ ಇಲ್ಲ ಸರ್ ಇದರಲ್ಲಿ. ಈ ಚಿತ್ರಕ್ಕೆ ಆ ಪರ್ಟಿಕ್ಯುಲರ್ ಹೆಂಗ್ ಚೂಸ್ ಮಾಡಿದೀವಿ ಅಂದ್ರೆ ಸಾಂಗ್ಸ್ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ. ಏನೂ ಇಲ್ಲ ಸರ್, ಏನಿಲ್ಲ. ನಮ್ಮ ಡೈರೆಕ್ಟರ್ ವಿಷನ್ ಇದ್ದಿದ್ದೆ ಈ ತರ ಒಂದು ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಾಗ ಅದರಲ್ಲಿ ಯಾವ ಹಾಡು ಬರಲ್ಲ, ಯಾಕಂದ್ರೆ ಅವ್ನು ಗೊಂದಲದಲ್ಲಿರ್ತಾನೆ ಅವನೇ. ಸೊ ಅದರಲ್ಲಿ ಇದ್ದಾಗ ಅಲ್ಲಿ ಹಾಡುಗಳು ಬೇಡ ಅಂತಾನೆ ನಾವು ಪರ್ಪಸ್ ಆಗಿ ಚೂಸ್ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೂಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಚೂಸ್ ಮಾಡೋದು. ಹೌದು. 1 hour 55 minutes. 55 minutes. ಹೌದು. ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ ಅರವಳ್ ಅಂತ. ಸೊ ಸರ್ ಹೇಳಿದ್ರು ಫಿಲಮ್ ಹೇಗೆ, ಡ್ಯೂರೇಷನ್, ಕಂಟೆಂಟ್ ಎಲ್ಲ. ನನ್ನ ಕ್ಯಾರೆಕ್ಟರ್ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ. ಈಗ ವಿಮೆನ್ ಅಂದರೆ ತುಂಬ ಶೇಡ್ಸ್ ಇದೆ ವಿಮೆನ್. ಸೊ ಆ ವಿಮೆನ್ನ ಕೆಲವು ಶೇಡ್ಸನ್ನು ನನಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಿಕ್ತು. ನಾಟ್ ಜಸ್ಟ್ ಒನ್, ಬಟ್ ಕೆಲವು ಶೇಡ್ಸ್. ಸೊ ತುಂಬ ಮಿಸ್ಟೀರಿಯಸ್ ಆಗಿದೆ ಫಿಲಮ್. ನೀವು ಕೇಳಿದಾಗೆ ಅಷ್ಟು ಲಾಂಗ್ ಡ್ಯೂರೇಷನ್ ಇಬ್ಬರೇ ಆ್ಯಕ್ಟರ್ಸ್ ಹೇಗೆ ಇರಬಹುದು ಅಂತ. ಸೊ ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆ ಥರ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಸ್ಕ್ರಿಪ್ಟ್ ಓದಬೇಕಾದ್ರೆ ನನಗೂ ತುಂಬ ಕ್ಯೂರಿಯಸ್ ಆಗಿದೆ ಆ್ಯಂಡ್ ಎಕ್ಸೈಟ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಆನೆಸ್ಟಿ, ಪ್ರಾಮಾಣಿಕತೆ, ಈ ಥರ ಕತೆ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಹೇಳಿ ಸರ್. ಸೊ ನಾನು ಬೇಸಿಕಲಿ ಯಾವುದೇ ಫಾರ್ಮಲ್ ಥಿಯೇಟರ್ ಎಜುಕೇಷನ್ ತಗೊಂಡಿಲ್ಲ. ಕಳೆದ 2017 ನಾನು ಥಿಯೇಟರ್ ಪ್ರಾಕ್ಟಿಷನರ್ ಆಗಿ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಪ್ರೊಫೆಷನಲ್ ಡಾನ್ಸರ್, ಭರತನಾಟ್ಯಂ ಆರ್ಟಿಸ್ಟ್, ಆ್ಯಂಡ್ ನನ್ನದೇ ಓನ್ ಟೀಮ್ ಇದೆ. ಸೊ ಅದರ ಮುಖಾಂತರ ನಂದಗೋಕುಲ ಡಾನ್ಸ್ ಕಂಪನಿ ಅಂತ, ಅದರ ಮುಖಾಂತರ ಬೇರೆ ಬೇರೆ ಸ್ಟೇಜಸಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್, ಆಲ್ಸೋ ಥಿಯೇಟರ್. ಸೊ ಕರ್ನಾಟಕದ ಬೇರೆ ಬೇರೆ ಥಿಯೇಟರ್ ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದ್ದೀನಿ, ಅವ್ರ ಹತ್ರ ಕಲ್ತಿದ್ದೀನಿ. ಬಟ್ ಫಾರ್ಮಲ್ ಆಗಿ ಯಾವುದೇ ಥಿಯೇಟರ್ ಸ್ಕೂಲಿಂದ ಟ್ರೈನಿಂಗ್ ತಗೊಂಡಿಲ್ಲ. ಸೊ ಪರಿಚಯದವರೊಬ್ಬರು ನನಗೆ ಆಡಿಷನ್ ಇದ್ದಿದ್ದು ತಿಳಿಸಿದ್ರು, ಪೋಸ್ಟರ್ ಶೇರ್ ಮಾಡಿದ್ರು. ಸೊ ಅದರ ಮುಖಾಂತರ ಆಡಿಷನ್ ಇಲ್ಲದೆ ಪರ್ಸ್ನಲ್ ಆಗಿ ಅಷ್ಟೊಂದು ಪರಿಚಯ ಯಾರು ಇರಲಿಲ್ಲ. ಹಾಗೆ ಆಡಿಷನ್ ಕೊಟ್ಟೆ. ಆಮೇಲೆ ಡೈರೆಕ್ಟರ್ ಸರ್ ಹತ್ರ ಒಂದಷ್ಟು ಕಾಲ್ಸ್ ಎಲ್ಲ ಮಾತಾಡಿ ಆ್ಯಂಡ್ ಸೆಲೆಕ್ಟ್ ಆಗಿ. ಅದು ಹೇಳಲಿಕ್ಕಾಗಿಲ್ಲ ಸರ್. ಸಸ್ಪೆನ್ಸ್ ಆಗಿದೆ. ಅಂದರೆ ಈಗ ಯೂಶಲಿ ಹೀರೋಯಿನ್ ಅಥವಾ ಲೀಡ್ ಆಕ್ಟ್ರೆಸ್ ಅಂದರೆ ತುಂಬ ಗ್ಲಾಮರಸ್ ಆ ಥರನೇ ಇರುತ್ತೆ. ಐ ಆಮ್ ನಾಟ್ ವೆರಿ ಬಿಗ್ ಫ್ಯಾನ್ ಆಫ್ ದ್ಯಾಟ್. ಸೊ ಅದು ಅಲ್ಲದೆ ಇನ್ನೂ ತುಂಬ ಶೇಡ್ಸ್ ಇದೆ. ಸೊ ಅದ್ರಲ್ಲಿ ವರ್ಕ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಆ ಥರ ಕ್ಯಾರೆಕ್ಟರ್ಸ್ ಇದ್ರಲ್ಲಿ ಸಿಕ್ತು. ಅವ್ರದ್ದೇ ಆತ್ಮಾಲೋಕನ ಮಾಡಿಸುವವಳು ನಾನು. ಹೌದು, ಮಾಡಿಸುವವಳು ನಾನು. ಒಂದೇ ಒಂದು ಆ್ಯಡ್ ಮಾಡ್ತೀನಿ ಅವ್ರು ಹೇಳಿದ್ದಕ್ಕೆ. ಶೇಡ್ಸ್ ಬಗ್ಗೆ ಕೇಳಿದ್ರಲ್ಲ, ಸೊ ಅವ್ರು ಡಿಫ್ರೆಂಟ್ ಶೇಡ್ಸ್ ಅಂದ್ರೆ ಈ ಚಿತ್ರದಲ್ಲಿ ತುಂಬಾನೇ ಬುದ್ಧಿವಂತಿಕೆನೂ ಇದೆ, ಹಾಗೆ ಪರೀಕ್ಷೆ ಮಾಡೋ ಸಾಬಲ್ಯತೆನೂ ಇದೆ, ಹಾಗೆಯೇ ಇಂಟೆಗ್ರಿಟಿ ಕ್ವೆಶ್ಚನ್ ಮಾಡಿ ಅವ್ರು ಬೋಲ್ಡ್ ಆಗಿ ಕರೇಜಿಯಸ್ ಆಗಿ ನಿಂತ್ಕೋತಾಳೆ. ಸೊ ಡಿಫ್ರೆಂಟ್ ಶೇಡ್ಸ್ ಇದರಲ್ಲೇ ಕಾಣಿಸುತ್ತೆ ಅವ್ರದ್ದು. ಅಂದ್ರೆ ಧೈರ್ಯಶಾಲಿ, ಸಾಹಸ ಇರೋಳು, ಹಾಗೆಯೇ ಬುದ್ಧಿವಂತ, ಚಾತುರ್ಯ. ಸೊ ಎಲ್ಲ ಶೇಡ್ಸ್ ಅಲ್ಲಿ ತುಂಬಿಕೊಂಡಿದ್ದಾರೆ.
ನಾನು ಅಮೆರಿಕಾದಲ್ಲಿ ಮಾಸ್ಟರ್ಸ್ ಮಾಡಿದೆ. ನಾನು ಅಲ್ಲಿ ಮಾಸ್ಟರ್ಸ್ ಮಾಡಿ ಅಲ್ಲೇ ನಾನು ಬ್ರಿಟಿಷ್ ಪೆಟ್ರೋಲಿಯಂ ಅಂತ BP ಅಂತ ಹೇಳ್ತಾರಲ್ಲ, ಅಲ್ಲಿ ನಾನು ಸಪ್ಲೈ ಚೈನ್ ಇಂಜಿನಿಯರ್ ಆಗಿದ್ದೆ. 17 ವರ್ಷ ಕೆಲಸ ಮಾಡಿದಾದ್ಮೇಲೆ ಅದ್ರ ಜೊತೆಗೆ ನಾನು ನಂದು ಕನ್ನಡ ರಂಗಭೂಮಿನಲ್ಲಿ ಮತ್ತೆ ಇಂಗ್ಲಿಷ್ ರಂಗಭೂಮಿನಲ್ಲಿ ಎರಡರಲ್ಲೂ ಅಭಿನಯ ಮಾಡ್ತಿದ್ದೆ, ಡೈರೆಕ್ಷನ್ನು ಮಾಡ್ತಿದ್ದೆ. ಅದಾದಮೇಲೆ ಇವಾಗ ಇಂಡಿಯಾಗೆ ವಾಪಸ್ ಬಂದಿದ್ದೀನಿ, ಮರಳಿ ಬಂದಿದ್ದೆ. ಹೌದು, ಸೆಟ್ಲ್ ಆಗಿದ್ದೆ, ಮರಳಿ ಬಂದಿದ್ದೀನಿ. ನಾನು ಬಿಗಿನರೇ, ಬಟ್ ಫಸ್ಟ್ ಒಂದು ಹರೀಶ ವಯಸ್ಸು 36 ಅಂತ ನಮ್ಮ ಮಂಗಳೂರೊಳಗಿದ್ರಿಂದ ಮಂಗಳೂರದೊಂದು ಬಿಗಿನರ್ ಟೀಮ್, ಅದರ ಜೊತೆ ಮಾಡಿದೆ, ಲೀಡ್ ಆಕ್ಟ್ರೆಸ್ ಆಗಿ ಮಾಡಿದೆ. ಇನ್ನೊಂದು ತುಳು ಫಿಲ್ಮ್ ಮಗನೇ ಮಹಿಷ ಅಂತ, ಅದರಲ್ಲಿ ಒಂದು ಗೆಸ್ಟ್ ಪರ್ಫಾರ್ಮೆನ್ಸ್, ಬರೀ ಒಂದು ಸಾಂಗಿಗೆ ಭರತನಾಟ್ಯಂ ಪರ್ಫಾರ್ಮೆನ್ಸ್, ಸೊ ಅದ್ರಲ್ಲಿ ಮಾಡಿದೆ. ಅದು ಬಿಟ್ಟರೆ ಸಾರಂಗಿಲೆ ಮಾಡಿದೆ. ಒಂದು 2 ಮಾತು ನಮ್ಮ ಮೇನ್ ಪ್ರೊಡ್ಯೂಸರ್ ತೇಜೇಶ್ ಆಚಾರ್ ಅವ್ರು ಮಾತಾಡಬೇಕು ಅಂತ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜೇಶ್ ಅಂತ ಅಂದ್ಬಿಟ್ಟು. ಸೊ ಈ ಚಿತ್ರದ ಪ್ರೊಡ್ಯೂಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಸಿಸ್ಟರ್ ಇನ್ ಲಾ ಇದ್ದಾರೆ. ಸೊ ನಾವೆಲ್ಲ ಸೇರಿ ಒಂದು ಇದು ಮೂವಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಫಸ್ಟು ನಾವು ಸ್ಟೋರಿ ನೋಡಿದ್ವಿ. ಸ್ಟೋರಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಇಟ್ಸ್ ಲೈಕ್ ಎ ಮೋರ್ ಸಿಂಪ್ಲಿಸಿಟಿ ಆಗಿತ್ತು, ತುಂಬ ಚೆನ್ನಾಗಿತ್ತು ಅದು. ಸೊ ಹಾಗಾಗಿ ನಾವು ಈ ಮೂವಿನ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ. ಸ್ಟೋರಿ ನೋಡಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಮ್ಮದು ಜ್ಯುವೆಲ್ರಿ ಶಾಪ್ ಇದೆ, ಜ್ಯುವೆಲ್ರಿ ಬಿಸ್ನೆಸ್ ಇದೆ. ಹಾಂ, ಬ್ಯಾಂಗ್ಳೂರಲ್ಲಿ. ಇಲ್ಲ, ಇದು ಸಿನಿಮಾ ಕಥೆನ ಕೇಳಿದ್ವಿ ಆ್ಯಂಡ್ ನಮ್ದು ಒಂದು ಟೀಮ್, ನಮ್ಮ ಸಿಸ್ಟರ್ ಇಲ್ಲ ನಾವೆಲ್ಲ ಸೇರ್ಕೊಂಡು ಇದನ್ನ ಸ್ಟೋರಿ ಎಲ್ಲ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡಿಬಿಟ್ಟು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಆ ಥರ ಪ್ಲ್ಯಾನೇ ಇರಲಿಲ್ಲ, ಬಟ್ ಈ ಸ್ಟೋರಿ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್. ನಮ್ಗಂತೂ ತುಂಬ ಇಷ್ಟ ಆಯಿತು. ಇದು ಔಟ್ಪುಟ್ ನಿಜವಾಗ್ಲೂ ಆಡಿಯನ್ಸ್ ನಿಜವಾಗ್ಲೂ ಇಷ್ಟಪಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದೆ. ಸರ್, ಈ ಥರದ ಪ್ರಯತ್ನದ 2 ಕ್ಯಾರೆಕ್ಟರ್ ಎಷ್ಟು ಪ್ಲಸ್ ಎಷ್ಟು ರಿಸ್ಕ್ ಹೋಗೋ ಪ್ರೊಡ್ಯೂಸರ್ ಆಗಿ? ಹಾಂ ಸರ್, 2 ಕ್ಯಾರೆಕ್ಟರ್ನ ಸಿನಿಮಾ ಮಾಡೋದು ಒಂದು ಪ್ರಯೋಗ ಅಲ್ವಾ? ಹೌದು ಸರ್. ಇದು ಆ್ಯಕ್ಚುಲಿ ನಿಮಗೆ ಎಷ್ಟು ಪ್ಲಸ್ ಮತ್ತು ಎಷ್ಟು ರಿಸ್ಕ್ ಅಂತ? ಪ್ಲಸ್ ಮತ್ತು ರಿಸ್ಕ್ ಅನ್ನೋಕ್ಕಿಂತ ಹೆಚ್ಚಾಗಿ ಆ್ಯಕ್ಚುಲಿ ಈ ಸ್ಟೋರಿ ತುಂಬ ವಿಭಿನ್ನವಾಗಿದೆ. ನೀವು ಪ್ರತಿ ಮೂವಿನಲ್ಲಿ ನೋಡ್ಬೋದು, ಸಾಂಗ್ ಇರುತ್ತೆ, ಕಾಮಿಡಿ ಇರುತ್ತೆ ಆ್ಯಂಡ್ ಸ್ಟೋರಿ, ಲವ್ ಸ್ಟೋರಿ ಅದರದ್ದೆಲ್ಲ ಇದ್ದೇ ಇರುತ್ತೆ. ಇದು ಟೋಟಲಿ ಡಿಫ್ರೆಂಟ್ ಆಗಿದೆ. ಈ ಸ್ಟೋರಿ ಆ್ಯಕ್ಚುಲಿ ನಿಜವಾಗ್ಲೂ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಥರ ಇದೆ. ಸೊ ಹಾಗಾಗಿ ಇದೊಂದು ಟ್ರೈ ಮಾಡ್ಬೋದು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಸರ್. ದುಷ್ಯಂತ್ ರೈ ಅವರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಒಂದೆರಡು ಮಾತು ಮಾತಾಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ ಸರ್. ನಾನು ಈ ಟೀಮಿಗೆ ಪರಿಚಯ ಆಗಿದ್ದು ನಂಜಪ್ಪಯಿಂದ. ನಾನು ಸ್ಟೂಡೆಂಟ್ಸ್ ಆಗಿದ್ದು. ಸೊ ಇದು DOP ಆಗಿ ಸೆಲೆಕ್ಟ್ ಆಗಿದ್ದು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಮೂವಿ ಇಂಡಸ್ಟ್ರಿಗೆ ಒಂದು 5 ವರ್ಷ ಆಗಿದೆ, ಒಂದು ಸ್ಕೂಲಿಗೆ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇದರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಹೆಲ್ಪ್ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಂಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದಕ್ಕೆ ಸೇರ್ಕೊಂಡಿದ್ದೆ. ಬಟ್ ಎಲ್ಲರೂ ನಾವು ಇಷ್ಟೇ ಜನ ಇದ್ದೀವಿ ಟೀಮ್, ಎಲ್ಲರೂ ಎಲ್ಲ ಕೆಲಸನೂ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಆರ್ಟ್, ಕಾಸ್ಟ್ಯೂಮ್, ಮೇಕಪ್ ಎಲ್ಲ ನಾವು ನೋಡಿ. ಇನ್ನೊಬ್ಬ ಮಾತ್ರ ಮಿಸ್ ಆಗಿದೆ, ನಮ್ಮ ವಿಶ್ವ ಅನ್ನೋನು. ಸೊ ನಾವು ಇಷ್ಟೇ ಜನ ಇದ್ದೀವಿ. Okay, first of all, thank you all for being here. I'll be talking in English. So, like you asked, the entire duration of the film is 2 hours. So, one of the main reasons where we can keep the audience engaged is through sound. And our film is also happening in a forest. So, we have played a lot with sound there. We have played a lot with movements that, what do you say, engagement. So, and background score also, it was selected by Jagdish. So, we have used less of it. So sound design plays a huge role there. And also we have used sync sound. So all the voices were recorded on set. We didn't do any dubbing at all. There were no ADR work also done. So it was completely sync sound. So sound is better, sync sound is better. It is difficult to work with, but definitely the story has emotion in it. Yeah, dubbing will not have that emotion so much, but I prefer sync sound. And fortunately, they all did sync sound, so it's come out well. Yeah, that's all. Thank you, sir. Any questions, sir? Okay, thank you. Thanks a lot, ಎಲ್ಲರೂ ಬಂದಿದ್ದಕ್ಕೆ.